ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ ಗ್ರಾಮ ಸಹಾಯಕರು ಆಗಸ್ಟ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಧರಣಿ ಹಾಗೂ ಶಾಂತಿಯುತ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಬೇಡಿಕೆಗಳ ಕುರಿತು ಸರ್ಕಾರ ಕೂಡಲೇ ಅಂತಿಮ ತೀರ್ಮಾನ ಕೈಗೊಳ್ಳಬೇಕು ಎಂದು ಸಂಘ ಒತ್ತಾಯಿಸಿದೆ. ಮಾಗಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮ ಸಹಾಯಕರ ಸಂಘದ ಜಿಲ್ಲಾಧ್ಯಕ್ಷ ನಿಂಗರಾಜು, 2025 ಸೆಪ್ಟೆಂಬರ್ 25ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಗ್ರಾಮ ಸಹಾಯಕರಿಗೆ ಡಿ ಗ್ರೂಪ್ ಹುದ್ದೆ ನೀಡುವುದು ಹಾಗೂ ನಿವೃತ್ತಿಯ ನಂತರ 10 ಲಕ್ಷ ರೂಪಾಯಿ ಇಡಿಗಂಟು ನೀಡುವ ಕುರಿತು ತೀರ್ಮಾನವಾಗಿದ್ದರೂ ಈವರೆಗೂ ಆದೇಶ ಜಾರಿಯಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. 2007ರಲ್ಲಿ ಹುದ್ದೆ ಕಾಯಂಗೊಂಡ ಬಳಿಕ ಸೂಕ್ತ ವೇತನ ಪರಿಷ್ಕರಣೆ ಆಗಿಲ್ಲ. ಸರ್ಕಾರ ನೀಡುತ್ತಿರುವ 5 ಲಕ್ಷ ರೂಪಾಯಿ ಇಡಿಗಂಟಿನ ಬದಲಿಗೆ 10 ಲಕ್ಷ ರೂಪಾಯಿ ನೀಡಬೇಕು ಎಂದು ಆಗ್ರಹಿಸಿದರು. ನಮ್ಮದು ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲ, ಕಡತಗಳ ವಿಲೇವಾರಿಗಳನ್ನು ತ್ವರಿತಗೊಳಿಸಿ ಪ್ರಸಕ್ತ ಅಧಿವೇಶನದಲ್ಲೇ ಅಂತಿಮ ತೀರ್ಮಾನಗೊಳಿಸಬೇಕು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವರುದ್ರಪ್ಪ ಮಾತನಾಡಿ, ಗ್ರಾಮ ಸಹಾಯಕರಿಗೆ 27,000 ರೂಪಾಯಿ ವೇತನ ಹಾಗೂ ಡಿ ದರ್ಜೆ ನೌಕರರ ಸಮಾನ ಹುದ್ದೆ ನೀಡಬೇಕು ಎಂದು ಒತ್ತಾಯಿಸಿದರು. ಆಗಸ್ಟ್ 24ರ ಮುಷ್ಕರದಲ್ಲಿ ಸುಮಾರು 6,000 ಗ್ರಾಮ ಸಹಾಯಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕು ಅಧ್ಯಕ್ಷ ಜೆಎನ್ ರವಿಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್, ರಾಮನಗರ ತಾಲೂಕು ಅಧ್ಯಕ್ಷ ಮಹೇಶ್ ಸೇರಿದಂತೆ ಅಗಲಕೋಟೆ ಕುಮಾರ್, ತಗ್ಗಿಕುಪ್ಪೆ ರಂಗನಾಥ್, ಶ್ರೀಪತಿಹಳ್ಳಿ ಬೆಟ್ಟಸ್ವಾಮಿ, ಸೀಗೆಕುಪ್ಪೆ ಕೃಷ್ಣಮೂರ್ತಿ, ಹಾರೋಹಳ್ಳಿ ರಂಗಸ್ವಾಮಿ ಸೇರಿದಂತೆ ಹಲವರು ಗ್ರಾಮ ಸಹಾಯಕರು ಉಪಸ್ಥಿತರಿದ್ದರು. ಗ್ರಾಮ ಸಹಾಯಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರ ಗಮನ ಸೆಳೆಯುವ ಮುಷ್ಕರಕ್ಕೆ ಸಜ್ಜಾಗಿರುವ ಸಂಘದ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧ್ಯಕ್ಷ, ಗ್ರಾಮ ಸಹಾಯಕರ ಸಂಘದ ಜಿಲ್ಲಾಧ್ಯಕ್ಷ. ಏನು ಈ ಸರ್ಕಾರ 25/9/2025ರಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡ್ತು, ಡಿ ಗ್ರೂಪ್ ಬೇಕಾ ಅಥವಾ ಕನಿಷ್ಠ ವೇತನ 10 ಲಕ್ಷ ಇಟ್ಗಂಟು ಬೇಕಾ ಅಂತ ಸಂಬಂಧಪಟ್ಟ ಇಲಾಖೆಗೆ ಸಚಿವ ಸಂಪುಟ ಕಳಿಸ್ತು. ಅದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವುದೂ ಕಾರ್ಯಕ್ರಮ ಕೈಗೊಂಡಿಲ್ಲ. ಇದ್ರ ಫಲವಾಗಿ ಸರ್ಕಾರನ ಎಚ್ಚರಿಸೋದಕ್ಕೋಸ್ಕರ ನಾಳೆ ಸೋಮವಾರ 24/8/2026ರಂದು ಸೋಮವಾರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಅಲ್ಲದಂದು ನಾವು ಸರ್ಕಾರನ ಗಮನ ಸೆಳೆಯೋದಕ್ಕೋಸ್ಕರವಾಗಿ ನಾವು ಈ ಮುಷ್ಕರ ಮಾಡ್ತಾಯಿದ್ದೀವಿ. ಈ ಹಿಂದೆ ಇದ್ದಂಥ ನಮ್ಮ ರಾಜ್ಯ ಸಂಘದಲ್ಲಿದ್ದಂಥ ಅಧ್ಯಕ್ಷರು ಅವ್ರು ಯಾವುದೂ ಕೆಲಸ ಮಾಡಿಲ್ಲ. ಈಗ ಪ್ರತಾಪ್ ಮದಕರಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ರಾಜ್ಯದ ಮೂಲೆಗಳಿಂದ ಎಲ್ಲ ಗ್ರಾಮ ಸಹಾಯಕರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಮುಷ್ಕರಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಇನ್ನೂ ಯಾರ್ಯಾರು ನಮ್ಮ ರಾಜ್ಯದಲ್ಲಿ ಮನವಿಗಳನ್ನ ತಹಶೀಲ್ದಾರ್ಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಮನವಿ ಕೊಟ್ಟಿಲ್ಲ, ದಯವಿಟ್ಟು ಇವತ್ತು ಕೊಟ್ಬಿಟ್ಟು, ಶುಕ್ರವಾರ ಆದ್ದರಿಂದ ಇವತ್ತು ಕೊಟ್ಬಿಟ್ಟು ಸೋಮವಾರ ಪ್ರತಿಯೊಬ್ಬರು ಒಂದು ಶಾಂತಿಯುತ ಮುಷ್ಕರದಲ್ಲಿ ಭಾಗವಹಿಸಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒತ್ತಾಯ ಮಾಡ್ತೀನಿ. ಹೌದು, ಈ ಒಂದು 47 ವರ್ಷದಿಂದನೂ ಪ್ರತಿ ಸತಿ ಮುಷ್ಕರ ಮಾಡ್ತಲೇ ಇದ್ದೀವಿ, ಪ್ರತಿಭಟನೆ ಮಾಡ್ತಾನೇ ಇದ್ದೀವಿ. ಎಲ್ಲಾದ್ರೂ ಮುಷ್ಕರದಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಮನವಿ ಪತ್ರ ಕೊಡ್ತಲೇ ಇದ್ದೀವಿ. ಇಲ್ಲ, ರಜಾ ಹಾಕ್ಬಿಟ್ಟು, ಸಾಂಕೇತಿಕ ರಜಾ ಹಾಕ್ಬಿಟ್ಟು ಇಡೀ ರಾಜ್ಯದಂತ ಮನವಿ ಪತ್ರ ಕೊಟ್ಬಿಟ್ಟು ಅವತ್ತು ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಎಲ್ಲ ತಹಸೀಲ್ದಾರ್ಸ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಂದಿನ ಏನಿಲ್ಲ, ಈ ಸರ್ಕಾರ ನಮ್ಮ ಪರವಾಗಿದೆ, ಗ್ರಾಮ ಸಹಾಯಕರ ಪರವಾಗಿದೆ. ನಾವು ಸರ್ಕಾರದ ವಿರುದ್ಧ ಏನು ಬೇಜಾರಿಲ್ಲ. ಬಟ್ ನೀತಿ ಅತಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. 25ರಲ್ಲಿ ಆಗಿರೋದು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಕಳಿಸಿರೋದ್ರಿಂದ ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಅಂದರೆ ಈ ನಿಧಾನಗತಿ ಆಮೆಗತಿಯಲ್ಲಿ ಸಾಗ್ತಾ ಕಡ್ತಾ ಇದೇ ಒಂದು ನಮ್ಮ ಅಧಿವೇಶನದಲ್ಲಿ ಇದು ಪೂರ್ಣಗೊಳ್ತದೆ. ಈ ಕೆಲಸ ಬೇಗ ಆಗುತ್ತೆ ಅಂತ ನಾವು ಮಾಡ್ತಾಯಿದ್ದೀವಿ. ರಾಜ್ಯಾದ್ಯಂತ 10,450 ಜನ ಗ್ರಾಮ ಸಹಾಯಕರಿದ್ದೀವಿ. ಅದರಲ್ಲಿ 9,500 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 10,450 ಜನ ಇದ್ದೀವಿ. ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ಈಗ ಏನು 1961ರ ಗ್ರಾಮ ಕಚೇರಿಗಳ ರದ್ದತಿ ಕಾಯ್ದೆ 1961ರ ಪ್ರಕಾರ ಏನು ಪಟೇಲ, ಶಾನ್ಭಾಗ, ನೀರ್ಗಂಟಿ, ತೋಟಿ, ತಳವಾರ ಅಂತ ಇತ್ತು, ಆ ಹುದ್ದೆಗಳ ರದ್ದಾದ ತರುವಾಯ 1978ರಲ್ಲಿ ಆಗಾಯ್ತಿನಲ್ಲಿ ಈ ಗ್ರಾಮ ಸಹಾಯಕ ಹುದ್ದೆಗಳನ್ನು ಸೃಷ್ಟಿಸಲಾಗಿದೆ. ಅಲ್ಲಿಂದ 100 ರೂಪಾಯಿಂದ ಪ್ರಾರಂಭಗೊಂಡು ಇಲ್ಲರೂ ಕೂಡ 100, 200 ರೀತಿ ಹೆಚ್ಚಿಸುತ್ತಾ ಸರ್ಕಾರ ಬಂದು ಇವತ್ತು ಮಾಸಿಕ 15,000 ಗೌರವಧನವನ್ನು ಈ ಗ್ರಾಮ ಸಹಾಯಕರಿಗೆ ಸರ್ಕಾರ ನೀಡ್ತಾ ಇದೆ. ಇಲ್ಲಿವರೆಗೂ ಕೂಡ ನಾವು ಸರ್ಕಾರಕ್ಕೆ ಅನೇಕ ಹೋರಾಟಗಳನ್ನು, ಮನವಿಗಳನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಇದರ ಪ್ರತಿಫಲವಾಗಿ
ಇದೇ ಸೆಪ್ಟೆಂಬರ್ 25/2025 ಸಚಿವ ಸಂಪುಟದಲ್ಲಿ ಮಾನ್ಯ ಏನು ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಅಂದಿನ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಗ್ರಾಮ ಸೇವಕರಿಗೆ 27,000 ಕನಿಷ್ಠ ವೇತನ ಡಿ ದರ್ಜೆ ಮಾಡಬೇಕು ಅಂತೇಳಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಆದರೆ 9 ತಿಂಗಳಲ್ಲಾದರೂ ಕೂಡ ಇಲ್ಲಿಯೂ ಕೂಡ ಸರ್ಕಾರ ಗ್ರಾಮ ಸೇವಕರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ ಮತ್ತು ಯಾವುದೇ ಆದೇಶಗಳು ಜಾರಿಯಾಗಿಲ್ಲ. ಇದ್ರ ಬಗ್ಗೆ ನಾವೇನು ಇಷ್ಟು ತಿಂಗಳಾದರೂ ಕೂಡ ಸರ್ಕಾರ ಯಾಕೆ ಒಂದು ಅಂತಿಮ ನಿರ್ಧಾರ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಗ್ರಾಮ ಸೇವಕರು ಭಾಳ ನೋವಿನಿಂದ ಇದೇ 2024 ಸೋಮವಾರ 24/8/2026 ಒಂದು ಏನು ಶಾಂತಿಯುತ ಮುಷ್ಕರವನ್ನು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸುಮಾರು ಒಂದು 5,000 to 6,000 ಕೂಡ ಗ್ರಾಮ ಸೇವಕರು ಸೇರ್ಬೋದು. ಹಾಗಾಗಿ ನಾವು ಸರ್ಕಾರದ ಗಮನ ಸೆಳೆಯೋದಕ್ಕೆ ಮತ್ತು ಸರ್ಕಾರ ಎಚ್ಚರಿಸೋಕ್ಕೋಸ್ಕರ ಈ ನಾವೊಂದು ಶಾಂತಿಯುತ ಮುಷ್ಕರವನ್ನು ಹಮ್ಮಿಕೋತಾ ಇದ್ದೀವಿ. ಈಗಾಗಲೇ ಏನು ನಮಗೆ ಸರ್ಕಾರ ಏನು ನಮಗೆ ಚುನಾವಣಾ ಭತ್ಯೆ ಇರಲಿಲ್ಲ, ಅದನ್ನು ಕೂಡ ಈಗ ಸರ್ಕಾರ ಆದೇಶ ಮಾಡಿದೆ. ಮತ್ತು ಈ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತ ನಾವು ಕೇಳ್ಕೊಂಡು ಇವತ್ತು ಏನು ಡಿ ಗ್ರೂಪು ನೌಕರರಿಗೆ ಸಮಾನದಂಥ ಉದ್ಧಾರ ಈ ಗ್ರಾಮ ಸೇವಕ ಹುದ್ದೆ ಆಗಿದ್ದವು. ಆದರೆ ಆ ಸರಿ ಸಮಾನ ವೇತನ ಕೊಡಬೇಕು, ನಮ್ಮನ್ನು ಕೂಡ ಡಿ ದರ್ಜೆ ನೌಕರರಿಗೆ ಪರಿಗಣಿಸಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೀವಿ. ಹಾಗಾಗಿ ರಾಜ್ಯದ ಮೂಲೆಯಿಂದ ಇದೇ 24ನೇ ತಾರೀಕು ಗ್ರಾಮ ಸೇವಕರು ಆಗಮಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾನ್ಯ ನಾವು DCM ಹಾಗೂ ಕಂದಾಯ ಸಚಿವರಾದಂಥ ಪರಮೇಶ್ವರ್ ಸಾಹೇಬ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಹೀಗಾಗಿ ನಮ್ಮ ಕಂದಾಯ ಇಲಾಖೆಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಂಡು ಈ ಗ್ರಾಮ ಸೇವಕರಿಗೆ ಒಂದು ಅಂತಿಮ ಏನಾದರೂ ನಿರ್ಣಯ ಮಾಡಿ ಒಂದು ಡಿ ಗ್ರೂಪ್ನೇ ಮಾಡಬೇಕು ಅಂತೇಳಿ ನಾವು ಒಂದು ರಾಜ್ಯ ಸಂಘದಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಸರ್. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.